ಈಗ ನಾನು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬೇಕಂತೇಳಿ ರೆಡಿಯಾಗಿ ಕೂತ್ಕೊಂಡಿದ್ದೆ ನೋಡ್ರಿ. ಸೊ ನಮ್ಮ ಹಸ್ಬೆಂಡ್ ಅವರು ಮತ್ತು ನಮ್ಮ ಚಿನ್ನು ಇಬ್ಬರು ಸೇರಿ ನನಗೆ ಬಾಕ್ಸಸ್ ಅದು ಇಡಾಕ ಹೆಲ್ಪ್ ಮಾಡತ್ತಾರ. ಸೊ ಅದು ಎಲ್ಲ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಆಮೇಲೆ ಮತ್ತೆ ಮಾಡೋಣ ಅಂತದ್ನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಾಗೆ ನಿಮ್ಗೆ ಈ ವಿಡಿಯೋ ನೋಡಿದ ತಕ್ಷಣ ಏನು ಅನಿಸ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ಸೊ ಬನ್ನಿ ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ನಾನು ಭಾಳ ದಿನದಿಂದ ಕೆಲವೊಂದಷ್ಟು ಪ್ರಾಡಕ್ಟನ್ನು ಎಲ್ಲ ಬೈ ಮಾಡ್ಕೊಂಡಿದ್ದೆ. ಭಾಳ ಅಂದ್ರೆ ಎಷ್ಟು ದಿನ ಅಂತ ಕೇಳ್ಬೋದು ನೀವು. ಒಂದು 4-5 ತಿಂಗಳಿಂದ ನಾನು ಶಾಪಿಂಗ್ ಮಾಡ್ತಾ ಇದ್ನಿ ಆನ್ಲೈನ್ ಒಳಗೆ. ಸೊ ನನ್ಗೆ ಯಾವ್ಯಾವ ಇಷ್ಟ ಆಗ್ತಾವ ಅವನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಳ್ತಿದ್ನಿ. ಆಮೇಲೆ ಅದು ಆನ್ಲೈನ್ ಒಳಗೆ ಕೆಲವೊಂದು ಇವು ಬರ್ತಾವ ನೋಡ್ರಿ, ಏನಂದ್ರೆ ಆಫರ್ಗಳು. ಸೊ ಆಫರ್ ಬಂದಾಗ ಏನು ಮಾಡ್ತಿದ್ನಿ, ಅವನ್ನ ತೊಗೊಳ್ತಿದ್ನಿ, ನಾನು ಬೈ ಮಾಡ್ತಿದ್ನಿ. ಸೊ ಕಡಿಮೆ ರೇಟ್ ಒಳಗೆ ಏನೇನೆಲ್ಲ ತೊಗೊಂಡೆ ನಾನು ಕಿಚನ್ ಪ್ರಾಡಕ್ಟ್ ಅಂತ ಹೇಳಿ ಇವತ್ತು ತೋರಿಸ್ತೇನಂತ. ಇದು ನಾನು ತೊಗೊಂಡಿರೋದು ಮೀಶೋ ಆ್ಯಪ್ ಒಳಗೆ. ಸೊ ಮೀಶೋ ಆ್ಯಪ್ ಒಳಗೆ ನಾನು ಏನೆಲ್ಲ ನನ್ನ ಕಿಚನ್ ಅಂದ್ರೆ ನನ್ನ ಅಡುಗೆ ಮನೆಗೆ ಏನೆಲ್ಲ ಬೇಕು ಅನ್ನೋದನ್ನ ತೊಗೊಂಡೆಲ್ಲ ಅವನ್ನ ನಿಮ್ಮ ಮುಂದೆ ತೋರಿಸ್ತೇನೆ. ಸೊ ಬರ್ರಿ, ನಿಮಗೂ ಇಷ್ಟ ಆಗ್ತೈತಿ ಖಂಡಿತ. ಈ ಒಂದು ಶಾಪಿಂಗ್ ಒಂದ್ ದಿನೊಳಗೆ ಮಾಡಿದ್ದಲ್ಲ, ಒಂದ್ ವಾರದೊಳಗೂ ಮಾಡಿದ್ದಲ್ಲ, ಒಂದ್ ತಿಂಗಳೊಳಗೂ ಮಾಡಿದ್ದಲ್ಲ. ಇದು ಒಂದು 4-5 ತಿಂಗಳಿಂದ ನಾನು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾನು ಶಾಪಿಂಗ್ ಮಾಡಿದ್ದೇನೆ. ಯಾಕಂದ್ರೆ ಎಲ್ಲಾನು ಶಾಪಿಂಗ್ ಮಾಡ್ಬೇಕಂದ್ರೆ ದುಡ್ಡು ಭಾಳ ಬೇಕು. ಸೊ ಒಂದೇ ದಿನದೊಳಗೆ ತೊಗೊಳಕ್ ಆಗಂಗಿಲ್ಲ. ಸೊ ಒಂದೊಂದೇ ದುಡ್ಡು ಇದ್ದಾಗ ಬೈ ಮಾಡಿರುವಂಥದ್ದು. ಸೊ ಬರ್ರಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಶುರು ಮಾಡಿಬಿಡುವಂಥ ವಿಡಿಯೋ. ಸೊ ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬೋದು, ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬ ಅಂದ್ರೆ ತುಂಬ ಯೂಸ್ಫುಲ್ ಆಗ್ತದೆ ವಿಡಿಯೋ. ಸೊ ಬರ್ರಿ. ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಆಲ್ರೆಡಿ ಇವನ್ನ ಚೆಕ್ ಮಾಡಿ ನೋಡ್ಕೊಂಡೇನ. ಯಾಕಂದ್ರೆ ಆನ್ಲೈನ್ ಒಳಗೆ ಶಾಪಿಂಗ್ ಮಾಡಿರ್ತೀವಿ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ಗಳು ಬೇರೆನ ಬಂದ್ಬಿಟ್ಟಿರ್ತಾವ. ಸೊ ಕರೆಕ್ಟ್ ಅದಾವ ಇಲ್ಲೋ ಅಂತ ನೋಡೋಗೋಸ್ಕರ ನಾನು ಆಲ್ರೆಡಿ ನೋಡಿದ್ದೇನೆ, ಮತ್ತೆ ತೆಗೆದು ಅದ್ರಾಗ ಹಾಕಿಟ್ಟಿದ್ನಿ ನಿಮ್ಗೋಸ್ಕರ ಅಂತ ಹೇಳಿ. ಸೊ ಬರ್ರಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಓಪನ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು, ನಾನು ಕಿಚನ್ಗಾಗಿ ಕೆಲವೊಂದು ಬಾಕ್ಸಸ್ ತಗೊಂಡೇನ ಕಾಳುಗಳದು ಹಾಕಾಕ. ಇವ 6 ಅಂದ್ರೆ 6 ಒಂದು ಅರ್ಧ ಡಜನ್ ಅದ ಇವ ಬಾಕ್ಸ್, ನೋಡ್ಬೋದು. ಈ ತರ ಬಾಕ್ಸಸ್ ಬರ್ತಾವ ಇವ. ಆಮೇಲೆ ಇದು ಅದ್ರ ಮ್ಯಾಗ ಹಾಕುವಂತ ಕ್ಯಾಪು. ಸೊ ನೀವ ನೋಡ್ಬೋದು ಇದು ಬಾಕ್ಸ್ ಯಾವ ತರ ಐತಂತ ಹೇಳಿ. ಇದು ನಾನು ಈ ತರದ್ ಬೇಕಂತನ ತಗೊಂಡಿದ್ದೇನ. ಯಾಕಪ್ಪ ಅಂತಂದ್ರ ಕೆಲವೊಂದ ಕಾಳುಗಳದು ಹಾಕಿಟ್ಟಿರ್ತೀವಿ ನೋಡ್ರಿ. ಸೊ ಪೂರಾ ಓಪನ್ ಮಾಡಿ ಕಾಳುಗಳು ತಗೊಳ್ಬೇಕಂದ್ರ ಸ್ವಲ್ಪ ಲೇಟ್ ಆಗ್ತೈತಿ. ಸೊ ಬೇಗನ ತಗೊಳ್ಬೋದು. ಈ ತರ ಗ್ಲಾಸ್ ಇದನ್ನ ಕೊಟ್ಟಿದಾರ, ಸ್ಲೈಡ್ ಮಾಡೋದು. ಇದನ್ನ ತೋರಿಸ್ತೇನೆ ನಾನು ನಿಮ್ಗೆ. ಈ ತರ ಸ್ಲೈಡ್ ಮಾಡಿದ ಕೂಡಲೇ ಇದು ಓಪನ್ ಆಗ್ತೈತಿ. ಆಮೇಲೆ ನಾವು ಆರಾಮಾಗಿ ಈ ತರ ಕಾಳುಗಳದು ಹಾಕೊಂಡು ನಾವು ಅಡಿಗೆ ಮಾಡಕ ಯೂಸ್ ಮಾಡ್ಬೋದು. ಸೊ ನನಗೆ ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತಾ. ಯಾಕಂದ್ರ ನೋಡಕ್ಕೂ ಟ್ರಾನ್ಸ್ಪರೆಂಟ್ ಐತಿ, ನೋಡ್ಬೋದು ಇಲ್ಲಿ ಟ್ರಾನ್ಸ್ಪರೆಂಟ್. ಆಮೇಲೆ ಕ್ಯಾಪ್ ಕೂಡ ಐತಿ. ಬೇಕಂತಾನೆ ಇದು ಸೆಲೆಕ್ಟ್ ಮಾಡಿರೋದು ನಾನು. ಇವು ಎಷ್ಟಂದ್ರ 6 ಪೀಸ್ ಅದಾವ. ಎಲ್ಲಾನು ತೋರ್ಸಂಗಿಲ್ಲ, ಒಂದಷ್ಟ ತೋರ್ಸಿದ್ದೇನ. ಸೊ ಇವು 6 ಪೀಸ್, ಪ್ರತಿಯೊಂದು ಸೇಮ್ ಅದಾವ. ಸೊ ನೀವು ಇದನ್ನ ಕಾಳದು ಹಾಕಕ್ಕ ಯೂಸ್ ಮಾಡ್ಬೋದು. ಮತ್ತೆ ಪ್ರತಿಯೊಂದು ಪ್ರಾಡಕ್ಟ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ. ಜೊತೆಗೆ ಇದ್ದ ಪ್ರೈಸ್ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ, ನೀವು ನೋಡ್ಬೋದು. ನೆಕ್ಸ್ಟ್ ಇದು ಸನ್ ಬಾಕ್ಸ್ ಐತಿ. ಸೊ ಇದ್ರಾಗ ಏನೈತಂದ್ರೆ
ಇವು ಬಾಟಲ್ಗಳದ ನೋಡ್ರಿ, ಓಪನ್ ಮಾಡಿ ತೋರಿಸ್ತೇನೆ. ಇವು ಬಾಟಲ್ ಬಂದು ಪ್ಲಾಸ್ಟಿಕ್ ಅದಾವ. ಸೊ ಇವ ಬಾಟಲ್ಗಳು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದ. ಇದು ನೋಡ್ಬೋದ, ಆಯಿಲ್ ನಾವು ಏನಾದರೂ ಮಸಾಜ್ ಮಾಡ್ಕೋಬೇಕಾದ್ರೆ, ಈಗ ಬೇರೆದವ್ರದ ಇದು ಹೆಲ್ಪ್ ಬೇಕಾಗ್ತಿತ್ತು ನಮ್ಗೆ, ಎಣ್ಣೆ ಅದು ಮಸಾಜ್ ಮಾಡ್ಕೋಬೇಕಾದ್ರೆ ಈ ಥರ ಬಾಟಲ್ ಇತ್ತಂದ್ರೆ ನಾವು ಆರಾಮಾಗಿ ನಾವು ಸೆಲ್ಫ್ ಇದ್ರಲ್ಲೇ ನಾವು ಮಾಡ್ಕೋಬೋದು, ಈ ಥರ ಎಣ್ಣೆ ಹಾಕ್ಕೊಂಡು. ಆಮೇಲೆ ಇನ್ನೊಂದು ಈ ಥರದ್ದೈತಿ. ಸೊ ಇದು ಬಂದು ನಾವು ಏನು ಮಾಡ್ಬೋದಂದ್ರೆ ಇದನ್ನು ಸ್ಪ್ರೇ ಮಾಡ್ಬೋದು. ಈ ಥರ ಸ್ಪ್ರೇ ಹಿಂಗೆ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಆಯಿಲ್ ಇದು ಮಾಡ್ಕೋಬೋದು ತಲೆಗೆ. ಪ್ರತಿಯೊಂದು ಇದಕ್ಕೂ ಹೋಗ್ತಾವಿವ ರೂಟ್ಸ್ಗೆ. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್, ರೂಟ್ಸ್ ಎಲ್ಲ ಆರಾಮಾಗಿ ನಾವು ಆಯಿಲ್ ಮಸಾಜ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತು ಇದೇನಂದ್ರೆ ಭಾಳ ಯೂಸ್ಫುಲ್ ಐತಿ. ಬೇರೆದವ್ರಿಗೆ ಡಿಪೆಂಡ್ ಆಗ್ದಾನೆ ನಾವು ನಮ್ಮ ಹೇರ್ ಮಸಾಜ್ ಮಾಡ್ಕೋಬೋದು ಅಂತ ಹೇಳಿ ತೊಗೊಂಡೇನ. ಆಯಿಲ್ಗಳು ಯಾವ್ದು ಬೇಕೋ ಅದನ್ನ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಈ ಥರ ಬಾಟಲ್ ಅದ. ಇವು ಆಯಿಲ್ ಇದು ಮಾಡಕ್ಕೆ. ಸೊ ನೋಡ್ಬೋದ, ಈ ಥರ ಡಕ್ಕನ್ ಬರ್ತಾವ. ಈಗ ಓಪನ್ ಮಾಡಿದ ತಕ್ಷಣ ಈ ಥರ ಐತಿ. ಸೊ ಇದು ಏನಕ್ಕಂತಂದ್ರೆ, ಈಗ ನಾವು ಆಯಿಲ್ ಅದು ಇದು ಸ್ಪ್ರೇ ಮಾಡ್ಬೇಕಾದ್ರೆ, ಆಯಿಲ್ ಅದು ಹಚ್ಬೇಕಾದ್ರೆ, ಚಪಾತಿ ಮಾಡ್ಬೇಕಾದ್ರೆ ಒಂದು ಬೌಲ್ ಒಳಗೆ ತಗೊಂಡ ನಾವು ಹಚ್ಬೇಕಾಗ್ತೈತಿ. ಸೊ ಆಮೇಲೆ ಅದ ಎಣ್ಣೆ ಯೂಸ್ ಮಾಡಿದ್ಮ್ಯಾಗ ಸ್ವಲ್ಪ ಉಳಿದಿರ್ತೈತಿ ಎಣ್ಣೆ. ಸೊ ಅದ ಪ್ಲೇಟ್ ಮುಚ್ಚಬೇಕು, ಇಲ್ಲಾಂದ್ರೆ ವೇಸ್ಟನ್ ಆಗ್ಬಿಡ್ತೈತಿ ಏನಾದ್ರೂ ಬಿದ್ದು. ಸೊ ಈ ತರ ಒಂದು ಇದ್ರೊಳಗ ನಾವು ಆಯಿಲ್ ಹಾಕಿಟ್ಟಿವಿ ಅಂದ್ರೆ ಆರಾಮಾಗಿ ಯೂಸ್ ಮಾಡಿ ಮತ್ತೆ ಹಾಕಿಡ್ಬೋದು. ಸೊ ಏನೂ ಆಗಂಗಿಲ್ಲ, ಏನು ಬೀಳೋದೇ ಇಲ್ಲ. ಈ ಒಂದು ಇದು ಏನಂದ್ರೆ ಪ್ಲಾಸ್ಟಿಕ್ ಅದೈತಿ ನೋಡ್ರಿ, ನೋಡ್ಬೋದ ಎಷ್ಟು ಚೆನ್ನಾಗೈತಿ. ಇವು 2 ಬಂದಾವ, ಕೊಂಬೋ ಇದು ಇವ. ಸೊ ಕೊಂಬೋ ಒಳಗೆ ತೊಗೊಂಡೆ ನಾನು. ಸೇಮ್ ಇನ್ನೊಂದು ಏನಂದ್ರೆ ಸ್ಪೂನ್ ಥರನೂ ಬಂದಿರ್ತೈತಿ, ಬಟ್ ನಾನು ಸ್ಪೂನ್ ಬೇಡ ಅನ್ಕೊಂಡು 2 ಈ ಥರ ಇರೋದನ್ನ ತೊಗೊಂಡೆನ. ಬ್ರಷ್ ಥರ ಐತಿದು ಬ್ರಷ್. ಒಂದು ನೋಡಿದ್ರೆ ಗೊತ್ತಾಗ್ತೈತಿ ಇದು ಯಾವ ಥರ ಐತೆ ಅಂತ ಹೇಳಿ. ಮತ್ತು ಸೈಜ್ ಕೂಡ ದೊಡ್ಡದೈತಿ, ನೋಡ್ಬೋದು ನೀವು. ನೋಡ್ರಿ ಇಷ್ಟೈತಿ ಇದು ಸೈಜ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೆಲವೊಂದು ಬಾಕ್ಸ್ಗಳೆಲ್ಲ ಇದಾಗ್ಬಿಡ್ತಾವ ನೋಡ್ರಿ ತಕೊಳ್ಬೇಕಂದ್ರೆ. ಇದು ಏನಪ್ಪಾ ಅಂತಂದ್ರ, ಇದು ಕೂಡ ನನ್ನ ಕೊಂಬೋಳ ತಗೊಂಡೇನ. ಒಂದ ತಗೊಳ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಪ್ರೈಸ್ ಒಂದ ತಗೊಂಡ್ರೆ ಜಾಸ್ತಿ ಆಗ್ತೈತಿ, 2 ತಗೊಂಡ್ರೆ ನಮ್ಗೆ ಕಡಿಮೆ ಇದ್ರೊಳಗೆ ಸಿಕ್ತೈತಿ ಅನ್ಕೊಂಡು ಇದನ್ನ ತಗೊಂಡೇನ. ಸ್ಪೂನ್ಗಳು ಹಾಕೋದ, ದೊಡ್ಡ ದೊಡ್ಡ ಸ್ಪೂನ್ ಇರ್ತಾವಲ್ಲ ಅಡುಗೆ ಮಾಡಕ್ಕೆ, ನಾವು ಅನ್ನ ಮತ್ತು ಸಾಂಬಾರು, ಚಪಾತಿ ಇದು ಮಾಡೋದು, ಪ್ರತಿಯೊಂದು ದೊಡ್ಡ ದೊಡ್ಡ ಸ್ಪೂನ್ಗಳು ಇರ್ತಾವಲ್ಲ ಅವನದು ಹಾಕಕ್ಕಂತ ಹೇಳಿ ತೊಗೊಂಡಿರೋದು. ಸೊ 2 ಬಂದವ, ಒಂದ್ರೊಳಗೆ ಸಾಲ್ತೈತಿ, ಆದ್ರೆ ಕೊಂಬೊಳಗೆ ತೊಗೊಂಡಿರೋದು ನೋಡ್ರಿ. ಚೆನ್ನಾಗಿದ್ದಾವೆ ಇವ. ಎಷ್ಟಂದ್ರೆ 1 2 3 4 5 6 7 8 9 10 11 ಸ್ಪೂನ್ ಹಾಕ್ಬೋದು. ಈ ಥರ ಬರ್ತದೆ. ಇವು ಕೂಡ ಚೆನ್ನಾಗಿದಾವ. ಸೊ ಏನಂದ್ರೆ ನಾನೇನು ಮಾಡತ್ತಿದ್ನಿ ಅಂದ್ರೆ, ಒಂದು ಪ್ಲಾಸ್ಟಿಕ್ ಬುಟ್ಟಿ ಇತ್ತು, ಅದ್ರೊಳಗೆ ಎಲ್ಲ ಸ್ಪೂನ್ ದೊಡ್ಡ ದೊಡ್ಡ ಸ್ಪೂನ್ ಎಲ್ಲಾನು ಅದ್ರಾಗ ಒಗದ್ ಬಿಡ್ತಿದ್ನಿ. ಅದು ತಕ್ಕೊಳಕ್ಕೂ ಒಂಥರ ಅನಿಸ್ತಿತ್ತು ಎಲ್ಲಾನು ತಗೊಳ್ಬೇಕಂದ್ರೆ. ಸೊ ಈ ಥರ ಒಂದು ಐಡಿಯಾ ಇತ್ತಂದ್ರೆ ಇದ್ರೊಳಗೆಲ್ಲ ಹಾಕ್ಕೊಂಡ್ವಿ ಅಂದ್ರೆ ನಾವು ಆರಾಮಾಗಿ ಒಂದೊಂದೇ ನಮ್ಗೆ ಯಾವ್ದು ಬೇಕಲ್ಲ ಅದನ್ನ ತೊಗೊಳ್ಬೋದು.
ಸೊ ಚೆನ್ನಾಗಿದಾವೆ ಇವನು ಕೂಡ ಬೈ ಮಾಡ್ಬೋದು ನಿಮ್ಮ. ನೆಕ್ಸ್ಟ್ ಪ್ರಾಡಕ್ಟ್ ಇದು ಎಲ್ಲ ಬಾಕ್ಸ್ ಎಲ್ಲ ಇದಾಗೈತೆ ನೋಡ್ರಿ, ಯಾಕಂದ್ರೆ ಅವ್ರು ಹಾಕೊಂಡು ಬಂದಾಗನ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್ ಆಗಿತ್ತಿದ ಬಾಕ್ಸ್. ನೋಡ್ಬೋದು ನೀವು ಇಲ್ಲಿ ಎಲ್ಲ ಡ್ಯಾಮೇಜ್ ಹಂಗಾಗಿತ್ತು ಅಂತ ಹೇಳಿ. ಸೊ ಪ್ರಾಡಕ್ಟ್ ಮಾತ್ರ ಮಸ್ತ್ ಐತಿ. ಇದು ಕಿಚನ್ ಏನಾದರೂ ಡಬ್ಬಿಗಳದು ಇಡುವಂತ ರ್ಯಾಕ್ ನೋಡ್ರಿ. ಇವ ನಾನು ಹಾಕಿ ಫಿಕ್ಸ್ ಮಾಡಿ ಇಟ್ಟಿದ್ದೇನ. ಒಂದು ಪ್ಲಾಸ್ಟಿಕ್ ಒಳಗೆ ಬಂದಿರ್ತಾವ ಇವ, ಬಟ್ ನಾನು ಚೆಕ್ ಮಾಡೋಗೋಸ್ಕರ ಹಾಕಿದ್ನಿ. ಸೊ ಚೆನ್ನಾಗೈತಿ. ಇದು ಶೇಪ್ ಬಂದು ಈ ತರ ಐತಿ, ಸ್ಟೀಲ್ ರ್ಯಾಕ್. ನೋಡ್ರಿ ಈ ತರ ಐತಿ. ನೋಡಾಕು ಕಿಚನ್ ಒಳಗೆ ಇಟ್ಟು ಎಲ್ಲ ಡಬ್ಬಗಳದು ಇಟ್ಟಾಗ ಒಂಥರ ಲುಕ್ ಚೆನ್ನಾಗಿ ಕಾಣ್ತೈತೆ ಅಂತ ಹೇಳಿ ಈ ತರ ತಗೊಂಡೇನ. ಸೊ ಗಟ್ಟಿ ಐತಿ, ಇದು ಕೂಡ ಚಲೋ ಐತಿ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟು ಇದು ಚೆನ್ನಾಗಿದಾವ, ಬಟ್ ಏನಂದ್ರೆ ಸ್ಮಾಲ್ ಸೈಜ್ ಒಳಗೆ ಬಂದಾವ. ಕಿಚನ್ಗ ಇದೊಂಥರ ಒಂದು ಕಳೆನ ತರ್ತೈತಂತಾನೆ ಹೇಳ್ಬೋದು. ಸೊ ಇವು ನೋಡ್ರಿ, ವಾಲ್ ಹ್ಯಾಂಗಿಂಗ್ ಕೆಲವೊಂದು ಲೈನ್ಸ್ ಇರ್ತಾವ. ಇದು ನಾನು ಸೆಲ್ಫಿ ಇದನ್ನ ಇಟ್ಕೊಂಡು ಮಾಡೋದ್ರಿಂದ ನಿಮ್ಗೆ ಗೊತ್ತಾಗ್ತೈತಿನಿಲ್ಲ, ಬಟ್ ನಾನು ಹೇಳ್ತೇನೆ. ಕಿಚನ್ ರೂಲ್ಸ್ ಅಂತ ಹೇಳಿ. ಆಮೇಲೆ ಇಫ್ ಯು ಎಂಪ್ಟಿ ಇಟ್ ಫಿಲ್ ಇಟ್, ಇಫ್ ಯು ಡರ್ಟಿ ಇಟ್ ಕ್ಲೀನ್ ಇಟ್, ಇಫ್ ಯು ಓಪನ್ ಇಟ್ ಕ್ಲೋಸ್ ಇಟ್, ಇಫ್ ಯು ಕುಕ್ ಇಟ್ ಶೇರ್ ಇಟ್. ಈ ಥರ ಅದಾವ. ಸೊ ನಂಗೆ ಭಾಳ ಲೈಕ್ ಆಯ್ತಾ. ಇನ್ನೂ ಬೇರೆ ಬೇರೆ ಟೈಪ್ ಇದ್ದುವ, ಬಟ್ ನನಗೆ ಇದು ಲೈಕ್ ಆಗಿ ಇದನ್ನು ತೊಗೊಂಡೆ ನಾನು. ನೋಡ್ರಿ ಈ ಥರ ಐತಿ ವಾಲ್ ಹ್ಯಾಂಗಿಂಗ್. ನಾವು ಗೋಡೆಗೆ ಹಾಕಿದ್ವಿ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣ್ತೈತಿ ನೋಡ್ಬೋದು. ಈ ಥರ ಕಾಣಿಸ್ತಿಲ್ಲ. ಇವು ಎಲ್ಲ ನನ್ನ ಪ್ರಾಡಕ್ಟ್ ನಾನು ಕಿಚನ್ ಮೇಕವರ್ ಮಾಡಿದ್ಮ್ಯಾಗ ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ಅದಾವ ಅಂತ ಹೇಳಿ. ಸೊ ಇನ್ನೊಂದು ಏನಂದ್ರೆ ಇವ ಭಾಳ ಸ್ಮಾಲ್ ಅದ ನೋಡ್ರಿ. ನಂಗೆ ತಗೋಕ್ಕಿಂತ ಮುಂಚೆ ದೊಡ್ಡ ಇರ್ಬೋದು ಅಂತ ನಾ ಅನ್ಕೊಂಡಿದ್ದೆ, ಬಟ್ ಭಾಳ ಸ್ಮಾಲ್ ಅದಾವ. ನೋಡ್ಬೋದು ನೀವೀಗ ಇಷ್ಟ ಕೈ ಹಿಡಿದು ನೋಡಿದ್ರ ಈ ತರ ಐತ್ ನೋಡ್ರಿ. ಬಟ್ ಚೆನ್ನಾಗಿದಾವ. ಸ್ಮಾಲ್ ಇದ್ರೂ ಕೂಡ ಲುಕ್ ಕೊಡ್ತೈತಿ ಒಂದು ಕಿಚನ್ಗೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಪ್ಲಾಸ್ಟಿಕ್ ಒಳಗೆ ಕೊಟ್ಟಾರ ನೋಡ್ರಿ, ಬಾಕ್ಸ್ ಒಳಗೆ ಕೊಟ್ಟಿಲ್ಲ. ಇದು ಪ್ಲಾಸ್ಟಿಕ್ ಕೂಡ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟೈತಿ, ಯಾಕಂದ್ರೆ ಸ್ಟೀಲ್ ಇರ್ತೈತಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ತಕೊಳ್ಬೇಕಿಲ್ಲ ಅಂದ್ರೆ ಕೈಗೆ ಹೋಗ್ತೈತಿ. ಇದು ನೋಡ್ರಿ, ಏನಪ್ಪ ಅಂದ್ರೆ ಎಲ್ಲ ಪ್ಲೇಟ್ಸ್ ಅದು ಹಾಕುವಂತ ರ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಈ ಥರ ಐತಿ. ನಂಗೆ ಪ್ಲೇಟ್ ಇಡಾಕ ಇಲ್ಲಿ ಏನೂ ಇರಾಕಿಲ್ಲ ನೋಡ್ರಿ. ನಂಗೆ ಮನಿ ಒಳಗೆ ಬಾಂಡಿ ಎಲ್ಲ ಸಾಮಾನುಗಳೆಲ್ಲ ಹಾಕುವಂಥದ್ದು ಇದನ್ನಿತ್ತು. ಬಾಂಡಿ ಇದು ಸೆಲ್ಫ್ ಅಂತ ನೋಡ್ರಿ, ಸೆಲ್ಫ್ ಇತ್ತ. ಬಟ್ ಈ ಮನಿ ಒಳಗೆ ಅದನ್ನ ಹಾಕಾಕ ಜಾಗನ ಇಲ್ದಂಗೆ ಆಗ್ಬಿಟ್ಟೈತಿ. ಸೊ ಅದನ್ನೆಲ್ಲ ತೆಗೆದ ಮೇಲೆ ಇಟ್ನಿ. ಏನು ಕಪಾಟ ಇದಾವಲ್ಲ, ಕಪಾಟ ಒಳಗೆ ಇಡ್ಬೇಕಂದ್ರೆ ಎಲ್ಲ ಪ್ಲೇಟ್ ಒಂದ್ರ ಮ್ಯಾಗ ಒಂದು ಇಡಾಕತ್ತೇನ. ಸೊ ಅವ್ನು ತಕ್ಕೊಳಕನು ಅಡಚಣೆ ಆಗತೈತಿ. ಹಾಗಾಗಿ ಒಂದ್ರೊಳಗೆ ಒಂದೊಂದು ಇದ್ರೊಳಗೆ ಹಾಕ್ಬೋದಲ್ಲ ಪ್ಲೇಟ್ ಸ್ಟ್ಯಾಂಡ್. ಸೊ ಈ ಥರ ಐತೆ ನೋಡ್ರಿ. ಇಲ್ಲಿ ಕೆಳಗೆ ಅದು ಇವು ಬಂದಿರ್ತಾವ. ಇಲ್ಲಿ ಇದಾವ ನೋಡ್ರಿ, ಕೆಳಗಡೆ ಹಾಕಕ್ಕ 4 ಅದಾವ. 4 ಇದಕ್ಕೆ ಹಾಕೊಳ್ಳುವಂಥದ್ದು. ಸೊ ಹಾಕ್ಬೋದು. ಇದು ಪ್ಲೇಟ್ ಸ್ಟ್ಯಾಂಡು ಚೆನ್ನಾಗದ, ಬೈ ಮಾಡ್ಬೋದು. ಇನ್ನೊಂದು ಟೈಪ್ ಐತಿ, ಅದು ಲೈಕ್ ಆಗಿತ್ತು ಈಗ, ಬಟ್ ಅದನ್ನ ಇನ್ನೂ ತೊಗೊಂಡಿಲ್ಲ, ನೋಡೋಣಂತ. ಇನ್ನೂ ಕೆಲವೊಂದಷ್ಟು ಪ್ರಾಡಕ್ಟ್ ತೊಗೊಳೋದೈತಿ. ಜಸ್ಟ್ ಇವಾಗ ಏನೇನು ತೊಗೊಂಡಿಲ್ಲ ಅವನು ತೋರ್ಸಾಕತ್ತೇನ. ಪ್ಲೇಟ್ ಸ್ಟ್ಯಾಂಡು
ಆಮೇಲೆ ಇದು ನೋಡ್ರಿ, ಇದು ಗ್ಲಾಸ್ ಅದು ಹಾಕುವಂಥದ್ದು ಈ ಥರ ಐತಿ. ಇದು ಕೂಡ ಸೈಜ್ ಬಂದು ಇಷ್ಟ ಐತಿ ನೋಡ್ಬೋದು. ಸೊ ಕಪ್ ಅದು ಹಾಕಕ್ಕ, ಮಗ್ ಅದು ಹಾಕಕ್ಕ, ಆಮೇಲೆ ಸ್ಟೀಲಿಂದ ಆಗ್ಬೋದು, ಗ್ಲಾಸಿಂದ ಆಗ್ಬೋದು. ಆಮೇಲೆ ಬೇಕಾದ್ರೆ ಬ್ಯಾಂಗಲ್ಸ್ ಕೂಡ ಹಾಕ್ಬೋದು, ಬಟ್ ಒಂದು ಎರಡೆರಡು ಇದ್ದು ಅಂದ್ರೆ ಹಾಕ್ಬೋದು ಅಷ್ಟೇ. ಬಟ್ ಆ್ಯಕ್ಚುಲಿ ಬಂದು ಇದು ಕಪ್ ಹಾಕುವಂಥದ್ದು. ಕಪ್ ಗ್ಲಾಸ್, ಸಾರಿ ಗ್ಲಾಸ್ ಅಲ್ಲ, ಅದ್ರದ್ದು ಹ್ಯಾಂಗ್ ಮಾಡಕ್ಕೆ ಇರ್ತೈತೆ ನೋಡ್ರಿ. ಸೊ ಅದನ್ನು ಕೆಳಗಡೆ ಕೂಡ ಇದು ಚೆನ್ನಾಗೈತಿ ನೋಡ್ಬೋದಾ, ಯಾವುದೇ ರೀತಿ ಡ್ಯಾಮೇಜ್ ಅದು ಏನಿಲ್ಲ, ಎಲ್ಲ ಚೆನ್ನಾಗದಾವ ನೋಡ್ರಿ. ಈಗ ಕ್ಯಾಪ್ ಹಾಕೊಟ್ರೆ ನಮ್ಮ ಹಸ್ಬೆಂಡ್ ಅವರ, ಅದಕ್ಕೆ ತೋರ್ಸಾತೇನ. ಕ್ಯಾಪ್ ಹಾಕಿದ್ರೆ ಆರಾಮಾಗಿ ನಾವು ಇಡ್ಬೋದು ಇದನ್ನ, ಇಲ್ಲಾಂದ್ರೆ ಒಂದು ಸ್ವಲ್ಪ ಕುಂಟಾಡ್ದಂಗೆ ಆಗ್ತೈತಿ. ಸೊ ಕ್ಯಾಪ್ ಹಾಕಿರ ಸೇಫ್ಟಿನೂ ಇರ್ತೈತಿ. ಈ ಥರ ಐತಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದಂತೂ ಒಂಥರ ಕ್ಯೂಟ್ ಅದಾವಂತಾನೆ ಹೇಳ್ಬೋದು. ಇವನ್ನೆಲ್ಲ ಓಪನ್ ಮಾಡಿರೋದು ಬೇಕಾದ್ರೆ ನಾನು ಸೈಡ್ ಹಾಕ್ತೀನ ಸ್ಕ್ರೀನ್ ಮೇಲೆ. ಸೊ ದೊಡ್ಡದನ್ನು ಕೊಡ್ತೀನಿ. ನನಗೆ ಒಂಥರ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದಾವ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಯೂಟ್ ಆಗಿದಾವ. ಆಯಿಲ್ ಬಾಟಲ್, ಆಯಿಲ್ ಡಿಸ್ಪೆನ್ಸರ್ ಕೂಡ ಅಂತಾರೆ. ನನ್ನ ಕಡೆ ಆಯಿಲ್ ಬಾಟಲ್ ಬೇರೆನ ಐತ, ಪ್ಲಾಸ್ಟಿಕ್ದ. ಬಟ್ ನನಗೆ ಈ ಥರನೂ ಬೇಕಾಗಿತ್ತ. ಒಂದ್ಸಾರಿ ಯೂಸ್ ಮಾಡಿ ನೋಡೋಣ ಅಂತ ಹೇಳಿ ತಗೊಂಡೇನ. ನೋಡ್ರಿ ಎಷ್ಟು ಕ್ಯೂಟ್ ಅದಾವ. ಇದು 500 ml ಹಾಕ್ಬೋದು ಆಯಿಲ್, ಅಂದ್ರೆ ಅರ್ಧ ಲೀಟರ್. ಸೊ 2 ಬಂದಾವ. ಇದ್ರ ಜೊತೆಗೆ ಕ್ಯಾಪ್ ಕೂಡ ಬಂದಿದಾವ. ಈಗ ನೋಡಿ ಈ ತರ ಹಾಕ್ಬೋದು ನೋಡ್ರಿ. ಆಯಿಲ್ ಕ್ಯಾಪ್ ಹಾಕಿದ್ಮ್ಯಾಗ ನಾವು ಈಗ ಪ್ಯಾಕ್ ಐತಿದ ಆಯಿಲ್ ಹಾಕ್ಬೇಕಾದ್ರೆ ಇಲ್ಲಿ ಸೈಡ್ ಈ ತರ ಮಾಡಿದಂದ್ರೆ ಓಪನ್ ಆಗ್ತೈತಿ. ಆಮೇಲೆ ಆಯಿಲ್ ಹಾಕ್ಬೋದು ಈ ತರ. ಆಮೇಲೆ ಮತ್ತೆ ಕ್ಲೋಸ್ ಮಾಡೋದು. ಸೊ ಕ್ಲೋಸ್ ಆಗ್ತೈತಿ ನೋಡ್ರಿ. ಇದು ಸೈಜ್ ಬಂತು ಇಷ್ಟ ಐತಿ ನೋಡ್ರಿ ಸೈಜ್. ಸೊ ಇದು ಗ್ಲಾಸಿಂದ, ಪ್ಲಾಸ್ಟಿಕ್ ಅದಲ್ಲ, ಗ್ಲಾಸಿಂದ ತಗೊಂಡೆ. ಪ್ಲಾಸ್ಟಿಕ್ದನ ಇತ್ತ, ಬಟ್ ನನಗೆ ಗ್ಲಾಸಿಂದ ಬೇಕಾಗಿತ್ತ. ಒಂದ್ಸರಿ ಈ ತರನ ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡಿರೋದು. ಸೊ 2 ಬಾಟಲ್ ಬಂದಾವ ಆಯಿಲ್ದು. ಆಮೇಲೆ ಕ್ಯಾಪ್ 2 ಬಂದಾವ ಇದ್ರದ್ದು ಇದು. ಆಮೇಲೆ ಇದ್ರ ಜೊತೆಗೆ ಏನ್ ಬಂದೈತಂದ್ರ ಆಯಿಲ್ ಹಾಕೋದು ನೋಡ್ರಿ. ನೋಡ್ರಿ ಆಯಿಲ್ ಹಾಕೋದ. ನಾವ ಈಗ ಹಂಗ ಹಾಕಕ್ ಹೋದ್ರೆ ಎಲ್ಲ ಆಯಿಲ್ ಕೆಳಗ್ ಬಿದ್ಬಿಡ್ತೈತಿ. ಸೊ ಈ ತರ ಇತ್ತಂದ್ರ ಹಾಕ್ಬೋದು ಆರಾಮಾಗಿ. ಆಯಿಲ್ ಹಿಂಗ್ ಹಾಕಿದ್ರ ಕೆಳಗಡೆ ಚೆಲ್ಲಲ್ಲ, ಇದ್ರೊಳಗನ ಹೋಗ್ತೈತಿ. ಆಮೇಲೆ ಮತ್ತೇನ್ ಬಂದೈತಿ ಅಂದ್ರ ಒಂದು ಹ್ಯಾಂಗ್ ಮಾಡೋದು ಬಂದೈತಿ. ಇದು ಹ್ಯಾಂಗ್ ಮಾಡೋದು ಏನಕ್ಕ ಬಂದೈತಿ ಅಂದ್ರ ಬ್ರಷ್ ಬಂದಾವ ನೋಡ್ರಿ, ಆಯಿಲ್ದು ಬ್ರಷ್ ಬಂದಾವ. ಸೊ ಇದೊಂದು ಈ ತರ ಬ್ರಷ್ ಐತಿ, ಇನ್ನೊಂದು ಈ ತರ ಐತಿ. ಸೊ ಇವನ್ನ ಹ್ಯಾಂಗ್ ಮಾಡೋಗೋಸ್ಕರ ಇದು ಬಂದೈತಿ. ಸೊ ನೋಡ್ಬೋದು ಆಲ್ರೆಡಿ ನನ್ನ ಕಡೆ ಬ್ರಷ್ ಅದಾವ, ಬಟ್ ಇದ್ರ ಜೊತೆಗನ ಬಂದಾವ. ಆಮೇಲೆ ಇದ್ರ ಜೊತೆಗನ ಮತ್ತೇನ್ ಬಂದಾವ ಅಂದ್ರೆ ಗ್ಲಾಸಿನವ ಸ್ಮಾಲ್ ಬಾಟಲ್ ಅದಾವ ಇವ. ಇದಕ್ಕ ಕ್ಯಾಪ್ ಕೂಡ ಅದಾವ. ಒಂದು ಹೋಲ್ ಇದ್ದಿದ್ದು ಕ್ಯಾಪ್ ಐತಿ, ಇದು ಈ ಕಡೆ ಹೋಲ್ ಐತಿ ಸಣ್ಣ. ಆಮೇಲೆ ಇದು ಫುಲ್ ಓಪನ್ ಮಾಡೋದು, ನಮ್ಗೆ ಯಾವ ತರ ಬೇಕಲ್ಲ ಆ ತರ. ಇದ್ರೊಳಗ ನಾವು ಖಾರ ಪೌಡರ್ ಹಾಕ್ಬೋದು, ಆಮೇಲೆ ಸಾಲ್ಟ್ ಹಾಕ್ಬೋದು, ಸೋಡಾ ಹಾಕ್ಬೋದು, ಜೀರಿಗೆ ಈ ತರನು ಹಾಕ್ಬೋದು. ಸೊ ನಮ್ಗೆ ಹೆಂಗ್ ಬೇಕಂಗ ಯೂಸ್ ಮಾಡ್ಬೋದು. ಈ ತರ ಯೂಸ್ ಮಾಡ್ಬೋದು ಪೂರಾ ಓಪನ್ ಮಾಡಿ. ಇಲ್ಲ ಅಂತಂದ್ರೆ ನಾವು ಸಣ್ಣದೇನು ಇವದಾವಲ್ಲ ಈ ತರ ನಾನು ಹಾಕಿ ಯೂಸ್ ಮಾಡ್ಬೋದು.
ನಮ್ಗೆ ಹೆಂಗೆ ಬೇಕಾ ಹಂಗೆ. 2 ಅದಾವ, ಕ್ಯೂಟ್ ಅಂದ್ರೆ ಕ್ಯೂಟ್ ಅದಾವ. ಇವು ಸೈಜ್ ಬಂದು ಇಷ್ಟ ಐತಿ ನೋಡ್ರಿ, ಇಷ್ಟು ಸೈಜ್ ಐತಿ, ಸಣ್ಣದೈತಿ. ಸೊ ನನಗೆ ಭಾಳ ಲೈಕ್ ಆಯ್ತಾ. ಇವು 4 ಬಾಟಲ್ ಇದ್ರು 4 ಗ್ಲಾಸಿನ ಅದಾವ. ಸೊ ಚೆನ್ನಾಗಿ ಕ್ಯೂಟ್ ಆಗಿದಾವ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಶಕೆ ಆಗತೈತಿ ನೋಡ್ರಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಭಾಳದ ಇವ. ಪ್ರತಿಯೊಂದು ಪ್ರಾಡಕ್ಟ್ನು ಕೂಡ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೇನೆ, ಅದ್ರದ್ದು ಪ್ರೈಸ್ ಕೂಡ ತೋರಿಸ್ತೇನೆ, ಆಮೇಲೆ ಡಿಸ್ಕ್ರಿಪ್ಷನ್ ಒಳಗೂ ಹಾಕಿರ್ತೇನೆ. ಸೊ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಪ್ರಾಡಕ್ಟ್ ಭಾಳ ಅದಾವ, ಎಲ್ಲ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್ ಅದಾವ. ಇವು ಏನಪ್ಪಾ ಅಂತಂದ್ರೆ ಇವು ಫ್ರಿಡ್ಜ್ ಆರ್ಗನೈಸ್ ಮಾಡಕ್ಕೆ ತಗೊಂಡಿರೋದು, ಫ್ರಿಡ್ಜ್ ಕಂಟೈನರ್ ಅಂತಾನೆ ಹೇಳ್ಬೋದು. ಸೊ ಎಷ್ಟಂದ್ರೆ ಇವ 6 ಪೀಸ್ ಅದಾವ ನೋಡ್ರಿ, ಅರ್ಧ ಡಜನ್. ಸೊ ಪ್ಲಾಸ್ಟಿಕ್ದು. ಇದಕ್ಕೆ ಕ್ಯಾಪ್, ಇದು ಬಾಕ್ಸ್ ಈ ತರ ಐತಿ. ಇದ್ರೊಳಗ ಈ ತರ ಒಂದು ಪ್ಲೇಟ್ ಗತೆ ಬಂದಿರ್ತೈತಿ, ಇದನ್ನ ಹಾಕೋದ. ಆಮೇಲೆ ಅದ್ರದ್ದು ಕ್ಯಾಪು, ಈ ತರ ಕ್ಯಾಪ್ ಹಾಕೋದು. ಸೊ ಏನಂದ್ರೆ ಫ್ರಿಡ್ಜ್ ಒಳಗ ಏನಾದ್ರೂ ನಾವು ಕಟ್ ಮಾಡಿ ವೆಜಿಟೇಬಲ್ಸ್ ಅದು ಕಟ್ ಮಾಡಿ ಇಟ್ಕೊಳಕ್ ಅದು ಯೂಸ್ ಆಗ್ತೈತಿ. ದೊಡ್ಡ ಅಲ್ಲ, ಸಣ್ಣ ಏನಾದ್ರು. ಈಗ ಫ್ಲವರ್ ಇತ್ತಂದ್ರೆ ಫ್ಲವರ್ ಕಟ್ ಮಾಡಿ ಇಟ್ಕೋಬಹುದು, ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಬಹುದು. ಆಮೇಲೆ ಕೆಲವೊಂದು ಬೆಂಡೆಕಾಯಿ, ಬದನೆಕಾಯಿ, ಟೊಮೆಟೊ, ಮತ್ತು ಏನಂದ್ರೆ ಕೊತ್ತಂಬರಿ, ಈ ತರ ಎಲ್ಲಾನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಳಕ ಚಲೋ ಐತಿ. ಮತ್ತೇನಂದ್ರೆ ಸ್ಪೇಸ್ ಉಳಿತೈತಿ ನೋಡ್ರಿ. ಇವ 6 ಪೀಸ್ ಅದಾವ. ಸೊ 6 ಪೀಸ್ ಅನ್ನು ನಾವು ಒಂದ್ರ ಮ್ಯಾಗ ಒಂದು ಈ ತರ ಇಟ್ಕೊಳ್ಬಹುದು, ಇಲ್ಲಾಂದ್ರೆ ಸೈಡ್ ಇವು. ಸೊ ಸ್ಪೇಸ್ ಜಾಸ್ತಿ ಇದಾಗಂಗಿಲ್ಲ. ಫ್ರಿಡ್ಜ್ ಒಳಗ ಆರಾಮಾಗಿ ನಾವು ಇಟ್ಕೊಳ್ಬಹುದು. ಬೇರೆ ದೊಡ್ಡ ರೌಂಡ್ ಚೌಕ ಈ ತರ ಇಟ್ಕೊಂಡ್ವಿ ಏನಂದ್ರೆ ಏನಾಗ್ತೈತಿ, ನಮ್ಗೆ ಅಲ್ಲಿ ಜಾಗನ ಸಾಲಂಗಿಲ್ಲ ಬೇರೆ ವೆಜಿಟೇಬಲ್ಸ್ ಇಡಾಕ. ಸೊ ಹಂಗಾಗಿ ನಾನು ಈ ತರ ತಗೊಂಡಿನ. ಸ್ವಲ್ಪ ಸಣ್ಣ ಆಗ್ತಾವ, ಆದ್ರೂ ಪರವಾಗಿಲ್ಲ, ಚೆನ್ನಾಗಿದಾವ. ಸೈಜ್ ಬಂದು ಇಷ್ಟ ಐತಿ ನೋಡ್ರಿ ಇದು. ಆಮೇಲೆ ಈ ಕಡೆ ಉದ್ದು ತೋರಿಸ್ಬೇಕಂದ್ರೆ ಇಷ್ಟ ಐತಿ. ಸೊ ಬೈ ಮಾಡ್ಬೋದು. ಸ್ಮಾಲ್ ವೆಜಿಟೇಬಲ್ಸ್ ಅದು ಹಾಕಕ್ಕ ಯೂಸ್ಫುಲ್ ಐತಿ. 6 ಪೀಸ್. ಸ್ಕ್ರೀನ್ ಮೇಲೆ ಇದ್ರದ್ದು ಪ್ರೈಸ್ ತೋರಿಸ್ತಿರ್ತಾನೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದಂತೂ ಕ್ಯೂಟ್ ಅಂದ್ರೆ ಕ್ಯೂಟ್ ಐತಿ. ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿ. ಕೆಲವೊಂದು ಪ್ರಾಡಕ್ಟ್ ನಂಗೆ ಭಾಳ ಅಂದ್ರೆ ಭಾಳ ಪರ್ಸ್ನಲ್ ಇಷ್ಟ ಆಗಿ ತಗೊಂಡಿರುವಂಥದ್ದು, ತಗೊಂಡ್ಮ್ಯಾಗಂತೂ ಇನ್ನೂ ಫುಲ್ ಇಷ್ಟ ಆಗಿರುವಂಥದ್ದು. ಸೊ ಇದಂತೂ ಫುಲ್ ಇಷ್ಟ ಆಗೈತಿ ನನಗೆ. ಕಟ್ಲರಿ ಹೋಲ್ಡರ್ ಅಂತ ಹೇಳಿ, ಇದು ಮೆಟಲದ್ದು, ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಐತಿ. ಈ ತರ ಇಟ್ಕೊಳಕ್ಕೂ ನಡಿತೈತಿ. ನೋಡ್ಬೋದು ಇಲ್ಲಿ 4 ಇದೈತಿ ಪಾರ್ಟಿಷನ್. ಸೊ ನಾವು ಸ್ಪೂನ್ಸ್ ಎಲ್ಲ ಹಾಕಿಡ್ಬೋದ. ಸ್ಪೂನ್, ಆಮೇಲೆ ಏನದು ನೈಫ್ ಅಂದ್ರೆ ಚಾಕು, ಮತ್ತೇನೇನು ಇರ್ತಾವಲ್ಲ ಸಣ್ಣ ಸ್ಪೂನ್ಸ್, ಅದು ಅವನ್ನೆಲ್ಲ ಹಾಕಿ ಇಡ್ಬೋದು. ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗೈತಿ ನೋಡ್ರಿ. ಈ ಕಡೆ ಕಟ್ಲರಿ ಅಂತೇಳಿ ಬರ್ದಿದ್ದೈತಿ, ಆಮೇಲೆ ಈ ಸೈಡ್ ಬರ್ದಿಲ್ಲ. ಸೊ ಮೆಟಲ್ ಅದು ಫುಲ್ ಗಟ್ಟಿ ಮೊಟ್ಟೆ ಐತಿ. ಬೈ ಮಾಡ್ಬೋದು ಇದನ್ನ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ. ನೆಕ್ಸ್ಟ್ ಪ್ರಾಡಕ್ಟು ಇವು 2 ಬಂದಾವ ನೋಡ್ರಿ. ಸೊ ಸ್ಪೈಸಸ್ ಅದು ಇಡ್ಬೋದ. ಓಪನ್ ಮಾಡಿ ತೋರಿಸ್ತಾನೆ. ಸ್ಪೈಸಿ ಕಂಟೈನರ್ ಅಂತಾನೆ ಹೇಳ್ಬೋದು. ಸ್ಪೂನ್ಸ್ ಅದಾವ ಇದ್ರಾಗ. 4 ಪಾರ್ಟಿಷನ್ ಐತಿ, ಆಮೇಲೆ 4 ಸ್ಪೂನ್ಸ್ ಬಂದಾವ. ಇದು ಓಪನ್ ಅಂದ್ರೆ ಹಿಂಗ ಪೂರಾ ಓಪನ್ ಮಾಡಕ್ ಬರಂಗಿಲ್ಲ, ಇಷ್ಟ ಇದಕ್ಕ ಈ ತರ ಐತಿ. ಸೊ ಸ್ಪೂನ್ಸ್ ಎಲ್ಲ ಕಡೆ ಒಂದೊಂದು ಸ್ಪೂನ್ ಅದಾವ. ಸ್ಪೈಸಸ್ ಖಾರ, ಉಪ್ಪು, ಅರಿಶಿನ, ಮಸಾಲ ಈ ತರ ಇಡ್ಬೋದು. ಎಲ್ಲ ಒಂದ್ರೊಳಗನ ಹಾಕಿಟ್ಟಿವಿ ಅಂದ್ರೆ ನಮ್ಗೆ ಅಟ್ ಅ ಟೈಮ್ ಅಡುಗೆ ಮಾಡ್ಬೇಕಾದ್ರೆ ಪಟ ಎಲ್ಲಾನು ತೆಗೆದು ನಾವು ಅಡುಗೆ ಮಾಡ್ಬೋದು. ಸೊ ಹಾಗಾಗಿ ಬೇಕಾದ್ರೆ ಮಸಾಲ ಐಟಮ್ಸ್ ಕೂಡ ಇಟ್ಕೋಬಹುದು. ಇದೊಂದು ಗ್ರೀನ್ ಕಲರ್ ಬಂದೈತಿ. ಆಮೇಲೆ ಇನ್ನೊಂದು ಚಾಕ್ಲೇಟ್ ಕಲರ್ ಬಂದೈತಿ ನೋಡ್ರಿ. ನೋಡ್ಬೋದಿದ ಚಾಕ್ಲೇಟ್.
ಇದ್ರೊಳಗೂ 4 ಸ್ಪೂನ್ 4 ಪಾರ್ಟಿಷನ್ ಅದಾವ. ಸೊ ಇದ್ರ ಸೈಜ್ ಒಂದು ಇಷ್ಟ ಐತಿ. ಆಮೇಲೆ ಉದ್ದು ನೋಡ್ಬೇಕಂದ್ರೆ ಇಷ್ಟ ಐತಿ ನೋಡ್ರಿ. ಸೊ ಚಲೋ ಐತಿ, ಸಣ್ಣ ಸಣ್ಣ ಹಾಕಿಡ್ಬೋದು. ಅದ್ರ ಜೊತೆಗನ ಒಂದು ತೆರೆಯೋದು ಇದನ್ನ ಬಂದಿತ್ತು ನೋಡ್ರಿ. ಇದಕ್ಕೆ ಏನಂತಾರ ನಂಗೆ ಗೊತ್ತಿಲ್ಲ, ಬಟ್ ಏನದು ಗಜ್ರಿ ಆಮೇಲೆ ಸೌತೆಕಾಯ್ದು ತೆರೆಯೋದು ಅಂತಾರಲ್ಲ, ಅದು ತೆರೆಯೋದು ಸಣ್ಣದಂದ್ರೆ ಸಣ್ಣದೈತಿ. ಜಸ್ಟ್ ನೋಡ್ಬೋದು ಇಲ್ಲಿ ಕ್ಯೂಟ್ ಆಗಿ. ಎಲ್ಲಾದ್ರೂ ಹೊರಗಡೆ ಹೋದಾಗ ಬ್ಯಾಗ್ ಹಾಕೊಂಡು ಹೋಗ್ಬೋದು. ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಷ್ಟು ಹಗರ್ ಐತಿ, ಏನೂ ಇಲ್ಲ ಅನ್ಸಾತೈತಿ. ಬಟ್ ಇದು ನೋಡ್ರಿ, ಟ್ರೇ ರೌಂಡ್ ಶೇಪ್ ಒಳಗೆ ಐತಿ. ಇಲ್ಲಿ ಹಿಡ್ಕೊಳಕ ಹ್ಯಾಂಡಲ್ ಇವು ಅದಾವ. ಸೊ ಹಿಂದೆ ರೌಂಡ್ ಇದ್ರೊಳಗೆ ಏನೈತಂದ್ರೆ ರೊಟೇಟ್ ಮಾಡ್ಬೋದು ಇದನ್ನ 360 ಇದ್ರೊಳಗೆ ರೌಂಡ್. ಸೊ ಈ ಥರ ಇದ್ರೊಳಗೆ ಏನಂದ್ರೆ ನಾವು ಆಯಿಲ್ ಏನು ಬೇಕದನ್ನೆಲ್ಲ ಇಟ್ಕೊಳ್ಬೋದು. ಆಮೇಲೆ ನಾವು ಅಡುಗೆ ಮಾಡ್ಬೇಕಾದ್ರೆ ಆ ಸೈಡ್ ಇದ್ದಿದ್ದೆಲ್ಲ ತೊಗೊಳ್ಬೇಕಾದ್ರೆ ಹಿಂಗೆ ಮಾಡಿ ಈ ಥರ ಮಾಡಿಬಿಟ್ಟು ತೊಗೊಳ್ಬೋದು. ಚೆನ್ನಾಗೈತಿದ್ದ ಪ್ಲಾಸ್ಟಿಕ್ದ. ನಂಗೆ ಬ್ಲ್ಯಾಕ್ ವೈಟ್ ಮತ್ತು ಬೇರೆ ಬೇರೆ ಕಲರ್ ಇದ್ವು, ಬಟ್ ನಾನು ಈ ಥರ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗೈತಿ ನೋಡ್ರಿ, ನಾನು ಕಾಣಿಸಾತೀನಿ ಅದ್ರೊಳಗೆ, ಅಷ್ಟು ಕ್ಲಿಯರ್ ಐತಿ. ಇದು ವಜನ್ ಅನ್ಸಾತೈತಿ. ಇದ್ರೊಳಗೆ ಏನೈತಂದ್ರೆ ಹೆಂಗೆ ತೆಗಿಯೋದಿದ್ನ, ಚಾಕು ತಗೋಬೇಕೇನೋ. ಇವು ಏನಂದ್ರ ಸ್ಪೈಸಸ್ ಬಾಕ್ಸಸ್ ನೋಡ್ರಿ. ಸೊ ಇವೇನಂದ್ರ 6 ಬಾಕ್ಸ್ ಸಣ್ಣ ಸಣ್ಣ ಸ್ಮಾಲ್ ಬಂದವ. ಇನ್ 6 ಬಾಕ್ಸ್ ಸ್ವಲ್ಪ ಲಾಂಗ್ ಬಂದವ. ಸೊ ಒಂದ್ರೊಳಗೆ ಒಂದು ಹಾಕಿದಾರ. ನೋಡ್ರಿ, ನೋಡಾಕ ಗ್ಲಾಸ್ ತರ ಕಾಣಿಸ್ತೈತಿ, ಬಟ್ ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಐತಿ. ಬಟ್ ಏನಂದ್ರ ಗಟ್ಟಿ ಐತಿ, ಫುಲ್ ಗಟ್ಟಿ ಐತಿ. ಆ ಥರ ಏನ ಸಾಫ್ಟ್ ಇದು ಮಿದು ಇಲ್ಲ. ನೋಡ್ಬೋದ, ಸಣ್ಣದೈತಿ ಇದು, ಜಸ್ಟ್ ಇಷ್ಟ ಐತಿ ಸೈಜ್. ಸೊ ಇದ್ರ ಜೊತೆಗ ಇನ್ನೊಂದು ಟೈಪ್ ಏನ್ ಬಂದೈತಂದ್ರ ಇದು ನೋಡ್ರಿ, ಇದು ಸ್ವಲ್ಪ ಲಾಂಗ್ ಐತಿ. ಇದು ಸೈಜ್ ಬಂದು ಇಷ್ಟು ಸ್ಮಾಲು, ಇದು ಇಷ್ಟು. ಸೊ ಇದಕ್ಕ ಡಕ್ಕನ್ ಯಾವ ತರ ಐತಂದ್ರೆ ನೋಡ್ಬೋದ. ಗಾಳಿ ಎಲ್ಲ ಹೋಗಂಗಿಲ್ಲ, ಸೇಫ್ಟಿ ಐತಿ. ನೋಡ್ಬೋದು, ನಮ್ಗೆ ಏನ್ ಬೇಕಾ ಅದನ್ನ ಹಾಕೋದ. ಟ್ರಾನ್ಸ್ಪರೆಂಟ್ ಐತಲ್ಲ, ಸೊ ಹಂಗಾಗಿ ನಾನು ತಗೊಂಡಿರೋದು. ಯಾಕಂದ್ರ ನನಗ ಭಾಳ ದಿನದಿಂದ ಅನ್ಕೊಳತಿದ್ನೆ ನಾನು ಟ್ರಾನ್ಸ್ಪರೆಂಟ್ ಇರೋದನ್ನ ತಗೊಳ್ಬೇಕ. ಯಾಕಂದ್ರೆ ಅವನ್ನೆಲ್ಲ ಹಾಕಿದ ಕೂಡಲೇ ನೋಡಕ್ ಒಂಥರ ಲುಕ್ ಬೇರೆ ಇರ್ತೈತೆ ಅಂತ ಹೇಳಿ. ಸೊ ನೋಡ್ರಿ, ಈ ತರ ಬಾಕ್ಸಸ್ ಅದಾವ, ಚೆನ್ನಾಗದಾವ, ಕ್ಯೂಟ್ ಆಗಿದಾವ. ಸೊ ಇವು ಎಲ್ಲ ನಾನು ತೋರ್ಸಂಗಿಲ್ಲ, ನಾನು ಜಸ್ಟ್ ಹಂಗ ತೋರಿಸ್ತೇನೆ. ನೋಡ್ಬೋದು ಎಷ್ಟಂದ್ರ 12 ಅದಾವ. ಇವ 6 ಸಣ್ಣ ಸಣ್ಣವ, 6 ದೊಡ್ಡ ದೊಡ್ಡವ. ನೋಡ್ರಿ ಈ ತರ. ನೆಕ್ಸ್ಟ್ ಬಂದು ಇದು ಬಾಕ್ಸ್ ಚೆನ್ನಾಗೈತೆ ನೋಡ್ರಿ, ಚಲೋ ತಂಗ ಪ್ಯಾಕ್ ಮಾಡಿದಾರ. ಇದು ಬಾಕ್ಸ್ ಬೇರೆ ಟೈಪ್ ಬಂದೈತಿ. ಯಾವ ಕಡೆಯಿಂದ ಓಪನ್ ಮಾಡಲಿ, ಎರಡು ಕಡೆ ನಡೀತೈತಿ. ವಾವ್, ಸೋ ಕ್ಯೂಟ್. ಇದು ಉಲ್ಟಾ ಐತೆ ಆಕ್ಚುಲಿ, ಹಿಂಗೆ ತೋರಿಸ್ತೇನೆ. ಬ್ಯೂಟಿಫುಲ್ ನೋಡ್ರಿ. ಇವೇನಂತ ಅನ್ಕೊಳತಿರ್ಬೋದು ನೀವು. ನಂಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿದೆ. ಏನಂದ್ರ ತೋರ್ಸ್ಲೇನ್ ಬೇಡ ಯಾಕಂದ್ರ ಕ್ಯೂಟ್ ಅಂದ್ರೆ ಕ್ಯೂಟ್ ಅದಾವ. ಟೀ
ಇದು ಪ್ಲಾಸ್ಟಿಕ್ ಓಪನ್ ಮಾಡಿಲ್ಲ ನಾ. ಸೊ ಕ್ಯೂಟ್ ಆಗಿದಾವ. ಲುಕ್ ವೈಸ್ ಅಂತೂ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಇವು ಕೂಡ ಮೆಟಲ್ದು ಅದಾವ. 3 ಸೆಟ್ ಬಂದಾವ. ಟೀ, ಕಾಫಿ, ಶುಗರ್ ಒಂಥರ ಯುನಿಕ್ ಆಗಿರ್ಲಿ ಅಂತೇಳಿ ಇವನ್ ತಗೊಂಡಿದ್ದಾನೆ. ಟ್ರಾನ್ಸ್ಪರೆಂಟ್ ತಗೋಬೇಕಂತ ಮಾಡಿದ್ನಿ, ಬಟ್ ಈ ಒಂಥರ ಯುನಿಕ್ ಸ್ಟೈಲ್ ಯೂಸ್ ಮಾಡೋಣ ಅಂತ ಹೇಳಿ. ಸೊ ಇದು ವೈಟ್ ಕಲರ್, ಒಂದು ರೆಡ್ ಕಲರು, ಒಂದು ವೈಟ್ ಕಲರು, ಆಮೇಲೆ ಇನ್ನೊಂದು ಆರೆಂಜ್ ಕಲರು. ಸೊ ಏನಂದ್ರೆ ಇದು ಬಂದು ಟೀ ಪೌಡರ್ ಹಾಕಕ್ಕೆ ಯೂಸ್ ಮಾಡೋದು. ಇದು ಬಂದು ಶುಗರ್, ಆಮೇಲೆ ಇದು ಕಾಫಿ ಪೌಡರ್. ನೋಡ್ರಿ ಇಷ್ಟು ಕ್ಯೂಟ್ ಇದಾವ. ಇದು ಸೈಜ್ ನೋಡ್ಬೋದಾ, ಇಷ್ಟ ಐತ್ ನೋಡ್ರಿ. ಸೊ ಏನಂದ್ರ ಅರ್ಧ ಕಿಲೋ ಇಲ್ಲಾಂದ್ರೆ 1 ಕಿಲೋನ ಅನಿಸ್ತೈತಿ. 1 ಕಿಲೋ ಆರಾಮಾಗಿ ಯೂಸ್ ಮಾಡ್ಬೋದು, ಆರಾಮಾಗಿ ಬೈ ಮಾಡ್ಬೋದು ನೀವು ನೋಡ್ರಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟೀಲ್ ರ್ಯಾಕ್. ಇದೊಂದು ಡೇಂಜರ್ ನೋಡ್ರಿ, ತೆಗ್ಯಾಕ ಬರಂಗಿಲ್ಲ, ತೆರ್ಕೊಂಡ್ ಬರ್ತಾವ. ಇದು ಕಾರ್ನರ್ ರ್ಯಾಕ್ ಅಂತಾನೆ ಹೇಳ್ಬೋದು. ಮೂಲೆಗ ಇದಕ್ಕೆ ಕೂಡ ಕೆಳಗ ಸ್ಟ್ಯಾಂಡಕ್ಕೆ ಹಾಕಕ್ ಇವು ಬಂದಾವ, ಪ್ಲಾಸ್ಟಿಕ್ದು ನೋಡ್ಬೋದ. ಕಾರ್ನರ್ ಸ್ಕ್ವೇರ್ ಒಳಗದಾವ ಇವ. ಇದು ಶೇಪ್ ಈ ತರ ಐತಿ. 3 ಸ್ಟೆಪ್ ಅದ, 1 2 3. ಇನ್ನೊಂದು ಏನಂದ್ರೆ ಕೆಳಗಡೆದು ಫುಲ್ ಓಪನ್ ಇರುವಂತದ್ದಿತ್ತು, ಬಟ್ ನನಗದ ಇಷ್ಟ ಆಗ್ಲಿಲ್ಲ. ಓಪನ್ ಇರೋದು ಬೇಡ ಅನ್ಕೊಂಡು ನಾನು ಈ ತರ ಕೆಳಗಡೆನೂ ಇದ್ದಿರ್ಬೇಕು ಆ ತರ ತಗೊಂಡೇನ. 2 ಟೈಪ್ಸ್ ಇದ್ದುವ. ಎಲ್ಲ 3 ಕಡೆನೂ ಈ ತರ ಇರೋದು. ಇನ್ನೊಂದೇನಂದ್ರೆ 2 ಕಡೆ ಅಷ್ಟೇ ಇರ್ತಿದ್ವ, ಈ ಕಡೆ ಕೆಳಗಡೆನ ಓಪನ್ ಇತ್ತ. ಬಟ್ ನನ್ಗೆ ಇದು ಇಷ್ಟ ಆಗಿತ್ತ. ಸೊ ಭಾಳ ದಿನದಿಂದ ಇದು ಮಾಡಿಬಿಟ್ಟು ಆಮೇಲೆ ಇದು ಆಫರ್ ಬಿಟ್ಟಾಗ ನೋಡಿ ತಗೊಂಡಿರೋದು. ಸೊ ಚೆನ್ನಾಗದವ. ಕಾರ್ನರ್ ರ್ಯಾಕ್. ಇದು ಸೈಜ್ ನಿಮ್ಗೆ ತೋರಿಸ್ಬಿಡ್ತೇನೆ. ನಾನು ಯಾಕೆ ಸೈಜ್ ತೋರ್ಸತ್ತೀನಿ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಾಗಂಗಿಲ್ಲ, ಹಂಗಾಗಿ ಈ ತರ ನೋಡ್ಕೊಂಡ್ ಬಿಟ್ರೆ ಅವ್ರಿಗೆ ಆರಾಮಾಗಿ ಬೈ ಮಾಡ್ಬೋದಂತ ಹೇಳಿ. ಇದು ಇಷ್ಟ ಐತಿ ಸೈಜ್ ನೋಡ್ರಿ. ಇದು ಸ್ಟ್ಯಾಂಡ್ ಹಾಕಿದ ಕೂಡಲೇ ಸ್ವಲ್ಪ ಲೂಸ್ ಅದಾವ. ಸ್ಟ್ಯಾಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಗ್ರೀನ್ ಮ್ಯಾಟ್ ನೋಡ್ರಿ. ಗ್ರೀನ್ ಮ್ಯಾಟ್ 4 ಪೀಸ್ ಬಂದಾವ ಇವ. ನೋಡಿದ್ರ ರಿಯಲ್ ಆಗೇನ ಇದು ಗ್ರಾಸ್ ಮ್ಯಾಟ್ ರಿಯಲ್ ಅದ್ದೂನ ಅನಿಸ್ತೈತಿ. ಸೊ ರಿಯಲ್ ಅಲ್ಲ, ಪ್ಲಾಸ್ಟಿಕ್. ಸೊ ಸೈಜ್ ಚಲೋ ಅದಾವ, ಆರ್ಟಿಫಿಷಿಯಲ್ ಬಟ್ ರಿಯಲ್ ಗತೆನ ಅನಿಸ್ತಾವ. ಅಷ್ಟು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತಿ. ಇದು ಸೈಜ್ ಬಂದು ಇಷ್ಟ ಐತಿ ನೋಡ್ರಿ, ಜಾಸ್ತಿನ ಐತಿ. 1 ಫೂಟ್ಗಿಂತನೂ ಜಾಸ್ತಿನ ಐತಿ. ಚೆನ್ನಾಗೈತಿ. ಇದನ್ನು ನಾವು ಡೆಕೋರೇಷನ್ಗೂ ಯೂಸ್ ಮಾಡ್ಬೋದು, ಕಿಚನ್ ಒಳಗೂ ರ್ಯಾಕ್ ಬೋರ್ಡ್ ಇಡಾಕೂ ಯೂಸ್ ಮಾಡ್ಬೋದು. ಕ್ಯೂರಿಯಾಸಿಟಿ ಐತಿ ನನಗೆ ಯಾವ ಥರ ನಾನು ಕಿಚನ್ ಮೇಕವರ್ ಮಾಡ್ತೇನೆ ಅಂತೇಳಿ. ಸೊ ಐಡಿಯಾ ಏನೂ ಇಲ್ಲ, ಬಟ್ ಅದು ಕೂಡ ನಿಮ್ಗೆ ವ್ಲಾಗ್ ಬರ್ತೈತಿ ನೆಕ್ಸ್ಟ್ ಇದ್ರೊಳಗೆ. ಸೊ ಇದು ಈ ಥರ ಐತಿ ನೋಡ್ರಿ, 4 ಪೀಸ್ ಚೆನ್ನಾಗಿದಾವ, ಬೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟು ನೋಡಕ್ಕೆ ಭಾಳ ಸಣ್ಣದೈತಿ, ಹಗರನು ಭಾಳ ಐತಿ. ಸೊ ಇದು ಏನಪ್ಪ ಅಂತಂದ್ರೆ ಮನಿ ಪ್ಲಾಂಟ್, ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್, ಕ್ರೆಪ್ಪರ್ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಅಂತಾನ ಹೇಳ್ತಾರೆ ಇದಕ್ಕೆ. ಸೊ ಇದು ರೌಂಡ್ ರೌಂಡ್ ಎಲ್ಲ ಸುತ್ತಿದ್ದೈತಿ. ಒಂದು ತಕ್ಕ ಮಟ್ಟಿಗೆ ಚಲೋ ಅದಾವ ಅಂತಾನೆ ಹೇಳ್ಬೋದು. ಇದು ಡೆಕೋರೇಷನ್ಕ ಯೂಸ್ ಮಾಡಕ, ಕಿಚನ್ ಒಳಗೂ ಯೂಸ್ ಮಾಡ್ಬೋದ, ಹಾಲ್ದಾಗ ಯೂಸ್ ಮಾಡ್ಬೋದ, ಇಲ್ಲಾಂದ್ರೆ ಔಟ್ಸೈಡ್ ನಾವು ಗ್ಯಾಲರಿ ಒಳಗದು ಯೂಸ್ ಮಾಡ್ಬೋದ. 3 ಇವು ಬಂದಾವ ನೋಡ್ರಿ. ಇವ ಒಂದೊಂದು ಇದ್ರೊಳಗ ಈ ತರ
ಲೂಸ್ ಬರ್ತೈತಿ. ತ್ರೀ ಲೈನ್ಸ್ ಅದಾವ. ಸೊ ಚೆನ್ನಾಗದಾವ ಡೆಕೋರೇಷನ್ ಅದು ಮಾಡಕ್ಕ. ಗ್ರೀನ್ ಕಲರ್ ಐತಿ. ಸೊ ಚೆನ್ನಾಗದಾವ. ಅದಾವ. ಇದು ಎಷ್ಟು ಫೂಟ್ ಇರ್ಬೋದ್ರಿ ಇದು? 1 ಮೀಟರ್? 2 ಮೀಟರ್ 2 ಮೀಟರ್ ಇರ್ಬೋದು. ಏನು 1 ಮೀಟರ್? 2 ಮೀಟರ್ ಅಂತ ಅನ್ಸಾತೈತಿದ್ದ. 3 ಪೀಸ್ ಅಷ್ಟು ಕರೆಕ್ಟ್ ಎಕ್ಸಾಕ್ಟ್ ಗೊತ್ತಿಲ್ಲ, ಅನ್ಸಾತೈತಿ 2 ಮೀಟರ್ ಅಂತ. 3 ಪೀಸ್ ನೋಡ್ರಿ ಈ ತರ ಚೆನ್ನಾಗದಾವ. ಇದು ಸಣ್ಣದೈ ಸ್ಮಾಲ್. ಇದ್ರೊಳಗೆ ಏನದಾವ ಅಂದ್ರ ಈಗ ಗೋಡೆಗೆ ವಾಲ್ಗೆ ನಾವೇನಾದ್ರೂ ಫೋಟೋಸ್ ಅದು ಹಾಕ್ಬೇಕು ಅನ್ಕೊಂಡಿರ್ತೀವಿ. ಬಟ್ ವಾಲ್ದಾಗ ಮೊಳೆದು ಬಡಿಬಾರ್ದು. ಹಂಗಾಗಿ ನಾವು ವಾಲ್ ಹ್ಯಾಂಗಿಂಗ್ ಇವನ್ ತಗೊಂಡಿವಿ. ಸೊ ನಮ್ದು ರೆಂಟೆಡ್ ಹೌಸ್ ಇರೋದ್ರಿಂದ ಗೋಡೆಗೆ ಏನೋ ಮೊಳೆದು ಹೊಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ತರ ತಗೊಂಡೇವಿ ವಾಲ್ ಹ್ಯಾಂಗ್ ಮಾಡಕ್ ಅಂತ ಹೇಳಿ. ಇವನೇನಂದ್ರೆ ನಾವು ಫೋಟೋಸ್ ಅದು ಹಾಕ್ಬೋದು. ಆಮೇಲೆ ಕ್ಯಾಲೆಂಡರ್ ಮತ್ತ ಸ್ಪೂನ್ಸ್ ಅನ್ನು ಹಾಕ್ಬೋದು. ಇನ್ನು ಬಹಳಷ್ಟು ಅದಾವ ಏನೇನ್ ಹಾಕ್ಬೋದು ಅಂತೇಳಿ. ಸೈಡ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಎಷ್ಟು ಇದನ್ನ ಐತಿ ಮತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿ. ಸೊ ಇದು ಬಂದು ಈ ತರ ರೌಂಡ್ ಒಳಗೆ ಬರ್ತೈತಿ ನೋಡ್ರಿ. ಇದು ರೌಂಡ್ ಒಳಗೆ ಬರ್ತೈತಿ. ಇದು ನಟ್ ಈ ತರ ಬಿಚ್ಚಬಹುದು. ಇದನ್ನ ಬಿಚ್ಚಿ ಈಗ ಬಿಚ್ಚಿ ಆಮೇಲೆ ನಾವು ಫೋಟೋಸ್ ಹಾಕಿ ಆದ್ಮೇಲೆ ಮತ್ತೆ ಇದನ್ನ ಫಿಟ್ ಮಾಡೋದ. ಇದು ಈ ತರ ಐತಿ. ಟೋಟಲ್ 20 ಏನ್ ಬಂದಾವ ಇವ. ಅದ್ರೊಳಗೆ ಇದು ಒಂದು ಟೈಪ್ ಇದ್ರೆ ಇನ್ನೊಂದು ಟೈಪ್ ಯಾವ ತರ ಐತಂದ್ರ ಇದೊಂಥರ ಬೇರೆ ಐತಿ ನೋಡ್ರಿ. ಇದು ಈ ತರ ಐತಿ. ಸೊ ನೋಡ್ಬೋದ ಎರಡನ್ನೂ ಯಾವ ತರ ಅದಾವ ಅಂತ ಹೇಳಿ. ಈಗ ನಾವು ಎಲ್ಲಾನು ಹಂಗೆ ಇಟ್ಕೊಂಡಿಲ್ಲ. ಕೆಲವೊಂದನ್ನ ಇಲ್ಲಿ ನೋಡ್ಬೋದು. ಕ್ಯಾಲೆಂಡರ್ ಕಾಣಿಸಾಕ್ತಿಲ್ಲ. ಕ್ಯಾಲೆಂಡರ್ ಒಂದಷ್ಟು ಫೋಟೋಸ್ ಅದು ಹಾಕಿದಿನ. ಸೊ ಒಂದಷ್ಟು ಉಳಿದಾವ. ಅವನ್ನ ಕಿಚನ್ದಾಗ ಏನಾದ್ರು ಹ್ಯಾಂಗ್ ಮಾಡಕ್ ಆಗ್ಬೇಕಂತ ಹೇಳಿ ಇಟ್ಕೊಂಡೇನ. ಸೊ ಅದಿದ್ಬಿಟ್ಟು ಇನ್ನೊಂದು ಲಾಸ್ಟ್ ಪ್ರಾಡಕ್ಟ್ ಬಂದು ಇದು ತೋರಿಸ್ತೇನೆ ನಿಮ್ಗೆ. ಇಷ್ಟ ಆಗ್ತೈತಿ. ವಜನ್ ಐತಿ ಫುಲ್. ಇದೇನಪ್ಪಾ ಅಂದ್ರೆ ವುಡನ್ ರ್ಯಾಕ್ ಅಂತ ಹೇಳಿ. ಇದ್ರೊಳಗ ಸ್ಪೈಸಸ್ ಅದು ಎಲ್ಲಾನು ಇಟ್ಕೋಬಹುದು. ನಾನು ನಿಮ್ಗೆ ತೋರಿಸಿದ್ನೆಲ್ಲ ಕೆಲವೊಂದು ಬಾಕ್ಸಸ್ ಅದು ಟ್ರಾನ್ಸ್ಪರೆಂಟ್ ಅವನ್ನೆಲ್ಲ ಹಾಕದು ಯೂಸ್ ಆಗ್ತದ. ಚೆನ್ನಾಗೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಇದನ್ನ ನಾವು ಫಿಟ್ ಮಾಡಿಬಿಟ್ಟಿದೀವಿ ಆಲ್ರೆಡಿ ತಗೊಂಡ್ ಬಂದಾಗ. ಅಂದ್ರೆ ಕರೆಕ್ಟ್ ಆಗಿ ಫಿಟ್ ಆಗ್ತತಿಲೋ ಚೆಕ್ ಮಾಡೋಗೋಸ್ಕರ ಎಲ್ಲ ಫಿಟ್ ಮಾಡಿದ್ವಿ. ಮತ್ತೆ ಅದನ್ನ ಓಪನ್ ಮಾಡ್ಲಿಲ್ಲ. ಯಾಕಂದ್ರೆ ಮತ್ತ ಸುಮ್ಮನೆ ಯಾಕೆ ತೊಂದರೆ ತಗೊಳ್ಳೋದಂತ ಹೇಳಿ. ಸೊ ಹಂಗ ತೋರ್ಸತ್ತೇನ. ಬಟ್ ಇದನ್ನ ಫಿಟ್ ಮಾಡೋದದು ನಾನು ನಿಮ್ಗೆ ವಿಡಿಯೋ ಹಾಕಿರ್ತೇನೆ. ಸೊ ನೋಡ್ಬೋದು ನೀವ. ವುಡನ್ ಅದ ಚೆನ್ನಾಗೈತಿ ನೋಡ್ರಿ. ಕಲರ್ ಅನ್ನು ಮಸ್ತ್ ಐತಿ. ಸೊ ದೊಡ್ಡದೈತಿ ನೋಡ್ಬೋದು. ಈಗ ಈ ಕೆಳಗೆ ಇಟ್ಕೊಂಡೆಲ್ಲ ಇದ್ರ ಕೆಳಗಡೆ ಮತ್ತೆಷ್ಟು ಉದ್ದ ಐತಿ ನೋಡ್ರಿ. ಮತ್ತೊಂದಿದು. ಸೊ ಇದು ಸ್ವಲ್ಪ ದೊಡ್ಡದೈತಿ. ಆಮೇಲೆ ಇದು ಸ್ವಲ್ಪ ಸಣ್ಣದೈತಿ. ಆಮೇಲೆ ಈ ಕಡೆ ಇನ್ನೂ ಸಣ್ಣದೈತಿ. ಇದು ಮತ್ತು ಇದು ಸೇಮ್ ಐತಿ. ಮಿಡಲ್ ಒಳಗೆ ಇದ್ದಿದ್ದ ಸಣ್ಣದೈತಿ. ದೊಡ್ಡದು ಸಣ್ಣದು. ಸೊ ಏನಂದ್ರ ಮೇಲ್ಗಡೆನೂ ಇಟ್ಕೊಳ್ಬೋದು. 1 2 3 4. ಮತ್ತೆ ಇನ್ನೊಂದು ಏನಂದ್ರ ಇದನ್ನ ನಾವು ಕೆಳಗಡೆ ಹಂಗ ಇಟ್ಕೊಳ್ಬೋದ ಗ್ಯಾಸ್ ಕಟ್ಟೆ ಮ್ಯಾಗ. ಇಲ್ಲ ಅಂತಂದ್ರ ಗೋಡೆಗ ಮೊಳೆ ಅದು ಇತ್ತಂದ್ರ ನಾವು ಹಾಕ್ಬೋದು. ಇದನ್ನ ಇಲ್ಲೆರಡು ಇವನ್ ಕೊಟ್ಟಿದಾರ. ಸೊ ಹಾಕಿ ನಾವು ಹ್ಯಾಂಗ್ ಮಾಡ್ಬೋದು. ಈ ತರ ಬ್ಯಾಡ ಆತಂದ್ರೆ ನಾವು ಹಂಗನ್ನು ಇಟ್ಕೊಳ್ಬೋದು. ಚೆನ್ನಾಗೈತಿ. ವಜನ್ ಐತಿ. ಗಟ್ಟಿಮುಟ್ಟ ಐತಿ. ಪ್ರೈಸಿಗೆ ತಕ್ಕಂಗ ಐತಿ. ಏನದು ಕ್ವಾಲಿಟಿನೂ ಚಲೋ ಐತಿ. ಸೊ ಬೈ ಮಾಡ್ಬೋದು. ಆಲ್ಮೋಸ್ಟ್ ಇದನ್ನ ಜಾಸ್ತಿ ಯಾರು ತೋರಿಸಿರಂಗಿಲ್ಲ. ನಾನು ತೋರ್ಸತ್ತೇನೆ. ಕೆಲವೊಂದು ಪ್ರಾಡಕ್ಟ್ ಏನಂದ್ರೆ ಯಾರು ತಗೊಂಡಿರಂಗಿಲ್ಲ ಜಾಸ್ತಿ. ಅದನ್ನು ಕೂಡ ನಾನು ತಗೊಂಡಿರೋದನ್ನ ತೋರಿಸಿದ್ದೇನೆ. ಮತ್ತೆ ಇನ್ನೊಂದು ವಿತ್ ಏನಂದ್ರೆ ಪ್ರೈಸ್ ಕೂಡ ಹಾಕಿದ್ದೇನೆ. ಆಮೇಲೆ ಯಾವ್ದ್ಯಾವ್ದು ಸ್ಟೀಲೋ ಮೆಟಲೋ ವುಡನು ಎಲ್ಲಾನು ಹೇಳಿದ್ದೇನೆ. ಜೊತೆಗೆ ಪ್ರೈಸ್ ಕೂಡ ಹಾಕಿದ್ದೇನೆ. ಮತ್ತೇನಂದ್ರೆ ಎಷ್ಟು ಹೈಟ್ ಐತಿ ಅದು ಕೂಡ ನಾನು ನಿಮ್ಗೆ ಎಲ್ಲ ಮೆನ್ಷನ್ ಮಾಡಿ ತೋರಿಸಿದ್ದೇನೆ. ಕೆಲವೊಬ್ರು ಹೈಟ್ ಎಷ್ಟೈತಿ, ಎಷ್ಟು ದೊಡ್ಡದೈತಿ, ಎಷ್ಟು ಸಣ್ಣದೈತಿ ಏನೋ ತೋರಿಸಂಗಿಲ್ಲ. ಬಟ್ ನಾನಂತೂ ಎಲ್ಲಾನು ತೋರಿಸಿದ್ದೇನೆ. ಬಿಕಾಸ್ ಆಫ್ ಎಲ್ಲರಿಗೂ ಯೂಸ್ ಆಗಲಿ ತಗೊಳಕ್ಕ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ಲಾಸ್ಟ್ ಇದು ಒಂದ್ಸಾರಿ ಎಲ್ಲಾನು ತೋರಿಸ್ಬಿಡ್ತೇನೆ ಯಾವ ಥರ ಅದಾವ ಅಂತ ಹೇಳಿ.
ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡೇನೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಯೂಸ್ಫುಲ್ ಇತ್ತಂದ್ರೆ ಅದನ್ನೂ ಕೂಡ ಕಮೆಂಟ್ ಮಾಡಿರಿ. ಯಾವ್ದು ಈ ಒಂದು ಎಲ್ಲ ಪ್ರಾಡಕ್ಟ್ ಒಳಗೆ ನಿಮ್ಗೆ ಯಾವ್ದು ಇಷ್ಟ ಆಯಿತು, ನಿಮ್ಗೆ ಯಾವ್ದು ಫೇವ್ರೇಟ್ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಏನಂದ್ರೆ ಜಾಸ್ತಿ ನೀವು ಶೇರ್ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ, ಯಾಕಂದ್ರೆ ಇನ್ನೊಬ್ಬರಿಗೂ ಕೂಡ ಯೂಸ್ ಆಗ್ತೈತಿ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.